ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಜಾನಕಿ. ಈ ಸುದ್ದಿ ನಗರಸಭೆ ಸದಸ್ಯನ ಗೂಂಡಾಗಿರಿ. ನಗರಸಭಾ ಸದಸ್ಯರಾದಂಥವರು ಗೂಂಡಾಗಿರಿ ಮಾಡಿದ್ದಾರೆ ಅನ್ನೋ ಸುದ್ದಿ ನಮಗೆ ಬಂದಿದೆ. ಆ ಸುದ್ದಿ ಏನು ಅಂತ ಹೇಳಬೇಕು ಅಂದರೆ ವೀಕ್ಷಕರೇ, ಚನ್ನಗಿರಿ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಒಬ್ಬರು ರುದ್ರೋಜಿರಾವ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ಕಟ್ಟಡವನ್ನು ಕಟ್ಟಿರ್ತಾರೆ. ಚನ್ನಗಿರಿ ಬಸ್ ಸ್ಟ್ಯಾಂಡ್ ಸಮೀಪದಲ್ಲಿ 2 ಅಂತಸ್ತಿನ ಒಂದು ಬಿಲ್ಡಿಂಗ್ ಕಟ್ಟಿರ್ತಾರೆ. ಅದರಲ್ಲಿ ಇವರೇನಿದ್ದಾರೆ, ನಗರಸಭಾ ಸದಸ್ಯರು ಶ್ರೀಕಾಂತ್ ಚೌಹಾಣ್ ಅಂತ ಇವ್ರ ಹೆಸರು. ಇವರು ಕಾಂಗ್ರೆಸ್ನ ನಗರಸಭಾ ಸದಸ್ಯರಾಗಿರ್ತಾರೆ. ಇವರು ಆ ರುದ್ರೋಜಿರಾವ್ ಅವರ ಕಟ್ಟಡದಲ್ಲಿ ಇವರು ಹಲವಾರು ವರ್ಷಗಳಿಂದ, ಅಂದರೆ ಸುಮಾರು ಒಂದು 12 ವರ್ಷಗಳಿಂದ ಬಾರನ್ನು ನಡೆಸ್ತಿರ್ತಾರೆ. ಈ ವ್ಯಕ್ತಿ ಇವರು ನಗರಸಭಾ ಸದಸ್ಯರಾಗಿರ್ತಾರೆ, ಶ್ರೀಕಾಂತ್ ಚೌಹಾಣ್ ಅಂತ ಹೇಳಿ. ಇವರು ರುದ್ರೋಜಿರಾವ್ ಅವರ ಬಿಲ್ಡಿಂಗಲ್ಲಿ ಬಾರನ್ನು ನಡೆಸ್ತಾ ಇರ್ತಾರೆ. ಅದು ವರ್ಷ ರೆನ್ಯುವಲ್ ಮಾಡಬೇಕಾಗಿರುತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಇಲ್ಲಿವರೆಗೂ ಕರೆಕ್ಟಾಗಿ ಬಾಡಿಗೆ ಕಟ್ಕೊಂಡು ಮತ್ತು ಎಲ್ಲ ರೀತಿಯೂ ಅವ್ರ ವ್ಯವಹಾರ ಕರೆಕ್ಟಾಗಿ ಮಾಡ್ಕೊಂಡು ಬಂದಿರೋ ಅಂಥ ಈ ವ್ಯಕ್ತಿ ಇತ್ತೀಚೆಗೆ ಅದನ್ನು ಏನು ಬಾರನ್ನು ರೆನ್ಯುವಲ್ ಮಾಡಬೇಕಲ್ವ, ಲೈಸೆನ್ಸ್ನ ರೆನ್ಯುವಲ್ ಮಾಡಬೇಕಾದ್ರೆ ಆ ಏನು ಬಿಲ್ಡಿಂಗಲ್ಲಿ ಇವರು ಬಾಡಿಗೆ ತೊಗೊಂಡಿದ್ದಾರೆ, ಆ ಬಿಲ್ಡಿಂಗ್ನ ಯಜಮಾನಿ ಏನು ಅವರು ರುದ್ರೋಜಿರಾವ್ ಇದ್ದಾರಲ್ಲ, ಆ ಯಜಮಾನಿ ಸೈನನ್ನು ಫೋರ್ಜರಿ ಮಾಡಿ ಅವರು ಬಿಲ್ಡಿಂಗನ್ನು ರೆನ್ಯುವಲ್ ಮಾಡ್ಕೊಂಡಿರ್ತಾರೆ. ಅದನ್ನು ಅಬಕಾರಿ ಇಲಾಖೆಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಆ ವಿಚಾರ ಗೊತ್ತಾಗಿ ಬಿಲ್ಡಿಂಗ್ ಯಜಮಾನಿ ರುದ್ರೋಜಿರಾವ್ ಏನಿರ್ತಾರೆ ಅವರು ಇವ್ರನ್ನ ಕೇಳಿರ್ತಾರೆ. ಯಾರನ್ನ? ಶ್ರೀಕಾಂತ್ ಚೌಹಾಣ್ ಅವ್ರನ್ನ ಕೇಳಿದ್ದಲ್ಲದೆ ಅವರು ದೂರು ಕೂಡ ಕೊಟ್ಟಿರ್ತಾರೆ ಅಬಕಾರಿ ಇಲಾಖೆಗೆ. ಏನಂತ? ನನ್ನ ಬಿಲ್ಡಿಂಗಲ್ಲಿ ಇವರು 12 ವರ್ಷಗಳಿಂದ ಬಾರ್ ನಡೆಸ್ತಾ ಇದ್ದಾರೆ. ಈಗ ನನ್ನ ಸೈನನ್ನು ಫೋರ್ಜರಿ ಮಾಡಿ ಮತ್ತು ನನ್ನ ಬಿಲ್ಡಿಂಗು ನಾನು ಕೊಡೋಕ್ಕೆ ಮುಂಚೆನೇ ನನ್ನ ಒಪ್ಪಿಗೆ ಇಲ್ಲದಂತೆಯೇ, ನನ್ನ ಗಮನಕ್ಕೆ ಇಲ್ಲದಂತೆಯೇ ಸೈನನ್ನು ಫೋರ್ಜರಿ ಮಾಡಿ ಮತ್ತೆ ಲೈಸೆನ್ಸನ್ನು ರೆನ್ಯುವಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ದೂರು ಕೊಟ್ಟಿರ್ತಾರೆ. ಆವಾಗ ಈ ವ್ಯಕ್ತಿ ಏನು ಮಾಡ್ತಾರೆ, ಈ ನಗರಸಭೆ ಸದಸ್ಯರು ಏನಿದ್ದಾರೆ ಕಾಂಗ್ರೆಸ್ ಅವರು, ಶ್ರೀಕಾಂತ್ ಚೌಹಾಣ್ ಅನ್ನೋರು, ಈ ರುದ್ರೋಜಿರಾವ್ ಅನ್ನೋರು ಪಾಪ ಹೋಟೆಲ್ ನಡೆಸ್ತಿದ್ದಾರಂತೆ. ಇಡೀ ಕುಟುಂಬ ಹೋಟೆಲ್ ನಡೆಸ್ಕೊಂಡು ಜೀವನ ಮಾಡ್ತಾ ಇದ್ದಾರಂತೆ. ಆ ವ್ಯಕ್ತಿ ಹೋಟೆಲ್ನ ಹತ್ರ ಅವರು ಇರ್ತಾರಲ್ಲ, ಕೆಲವೊಂದು ಅವರು ಚೇಲಾಗಳಿರ್ತಾರೆ. ಈಗ ಪ್ರಜಾಪ್ರತಿನಿಧಿಗಳು ಅಂದರೆ ಸಣ್ಣ ಮಟ್ಟದವರಾಗಿರ್ಬೋದು, ದೊಡ್ಡ ಮಟ್ಟದವರಾಗಿರ್ಬೋದು, ಕೆಲವರಿಗೆ ಚೇಲಾಗಳನ್ನವ್ರು ಇದ್ದೇ ಇರ್ತಾರೆ. ಅವರು ಹೋಗಿ ಆ ರುದ್ರೋಜಿರವರ ಇಡೀ ಕುಟುಂಬದ ಮೇಲೆ ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ ಅವ್ರನ್ನ ಹೊಡೆದಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ. ಮತ್ತು ಸುದ್ದಿ ಕೂಡ ಬಂದಿದೆ ಹೊಡೆದಿದ್ದಾರೆ ಅನ್ನೋದು. ಇವರು ಏನು ಮಾಡಿದ್ದಾರೆ ಅಂದರೆ, ರೌಡಿ ಶೀಟರ್ ಥರ ಒಬ್ಬ ಪ್ರಜಾಪ್ರತಿನಿಧಿ ಅಂದರೆ ಪ್ರಜೆಗಳನ್ನು ಪ್ರತಿನಿಧಿಸಬೇಕು ಅವರು. ಅಂದರೆ ಅವರ ಕಷ್ಟ ಸುಖದಲ್ಲಿ ಭಾಗವಹಿಸಬೇಕು. ಅವ್ರ ಕಷ್ಟ ಸುಖ ಭಾಗವಹಿಸಿಲ್ಲ ಅಂದರೂ ಪರವಾಗಿಲ್ಲ, ಅದೇನು ವ್ಯವಹಾರ ಮಾಡ್ಕೊತಿದ್ದಾರೆ ಆ ವ್ಯವಹಾರಕ್ಕೆ ಕರೆಕ್ಟಾಗಿ ನಡ್ಕೊಂಡಿದ್ದೀರಾ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಅವರ ಚೇಲಾಗಳನ್ನ ಕಳಿಸಿ ಅವ್ರ ಮೇಲೆ ದಾಳಿಯನ್ನು ಮಾಡಿಸಿರ್ತಾರೆ. ಅವರು ಏನು ಮಾಡಿದ್ದಾರೆ, ಇವಾಗ ಸದ್ಯಕ್ಕೆ ಅವರು ಇಡೀ ಕುಟುಂಬ ಶಿವಮೊಗ್ಗದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರಂತೆ. ಅದು ಅಲ್ಲದೆ ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರಂತೆ. ಅವರು ಈಗ ನಮ್ಮ ಮೇಲೆ ಹೊಡೆದಿದ್ದಾರೆ, ನಮ್ಮ ಫ್ಯಾಮ್ಲಿನ ಹೆಣ್ಮಕ್ಳನ್ನೆಲ್ಲ ಹೊಡೆದಿದ್ದಾರೆ ಈ ಶ್ರೀಕಾಂತ್ ಚೌಹಾಣ್ ಅವರ ಚೇಲಾಗಳು ಅಂತ ಹೇಳಿ ದೂರನ್ನು ಕೊಟ್ಟಿರ್ತಾರೆ ಚನ್ನಗಿರಿ ಪೊಲೀಸ್ ಅವ್ರಿಗೆ. ಆ ಪೊಲೀಸ್ ಅವರು ಮುಂದೆನೇ ಈ ವ್ಯಕ್ತಿ ಅವ್ರ ಮೇಲೆ ಮತ್ತೆ ಇನ್ನೊಂದು ಸಲ ದಾಳಿ ಮಾಡಿದಾರಂತೆ ವೀಕ್ಷಕರೇ. ಪೊಲೀಸ್ ಅವರ ಮುಂದೆನೇ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದೆ. ಅದು ಏನಂತ ವಿಚಾರ ಪೊಲೀಸ್ ಅವರೇ ವಿಚಾರಣೆ ಮಾಡಬೇಕು. ಕೇಸಂತೂ ಆಗಿದೆ, ಆಲ್ಮೋಸ್ಟ್ ಕೇಸ್ ಆಗಿದೆ. ಮತ್ತು ಅವರು ಇವರಿಂದ ಏಟು ತಿಂದವರು ಆಲ್ರೆಡಿ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರಂತೆ. ಕೇಸ್ ಆಗಿದೆ. ಚನ್ನಗಿರಿ ಪೊಲೀಸ್ ಅವರು ವಿಚಾರಣೆ ನಡೆಸ್ತಿದ್ದಾರಂತೆ. ಆದರೆ ಒಂದು ವೀಕ್ಷಕರೇ, ಬಡವರು ಏನಿರ್ತಾರಲ್ಲ ಈಗಿನ ಕಾಲದಲ್ಲಿ ತುಂಬಾ ನಿಜವಾಗ್ಲೂ ಕಷ್ಟ ಆಗ್ತಾಯಿದೆ ಬಡವರು ಜೀವನ ಮಾಡಲಿಕ್ಕೆ. ಯಾರನ್ನಾದರೂ ಪ್ರಮುಖ ವ್ಯಕ್ತಿಗಳನ್ನ ಅನ್ಯಾಯ ಮಾಡಿರ್ತಾರೆ. ಅವರು ಯಾರು ಪ್ರಮುಖ ವ್ಯಕ್ತಿಗಳು, ಆ ಅನ್ಯಾಯವನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ಈ ರೀತಿ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು, ಅವ್ರ ಮೇಲೆ ದಾಳಿ ಮಾಡೋದು, ಯಾರನ್ನೋ ಒಬ್ಬರನ್ನ ರೌಡಿ ಪುಂಡಾಡಿಗಳನ್ನ ಕಳಿಸ್ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಿಸೋದು ಏನು ಹಾಗಾದರೆ ಸಾಮಾನ್ಯ ಪ್ರಜೆಗಳು ಪ್ರಶ್ನೆ ಮಾಡೋದು ಬೇಡವಾ? ಹಾಗಾದರೆ ಪ್ರಜಾಪ್ರತಿನಿಧಿಗಳನ್ನ ಯಾರನ್ನೂ ಕೂಡ ಪ್ರಶ್ನೆ ಮಾಡದೆ ಅವ್ರು ಏನೇ ದಬ್ಬಾಳಿಕೆ ಮಾಡಿದ್ರು ಕೂಡ, ಅವ್ರು ಏನೇ ಅನ್ಯಾಯ ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಂಡು ನಾವು ಜೀವನ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಈಗ ಬಂದಿದೆ. ಪೊಲೀಸ್ ಅವರು ದಯಮಾಡಿ, ಚನ್ನಗಿರಿ ಪೊಲೀಸ್ ಅವರು ಏನಿದ್ದಾರೆ ಅಧಿಕಾರಿಗಳಾಗಿರ್ಬೋದು ಮತ್ತು ಪೊಲೀಸ್ ಇಲಾಖೆಯವರಾಗಿರ್ಬೋದು, ಈ ಶ್ರೀಕಾಂತ್ ಚೌಹಾಣ್ ಅಂತ ಏನಿದ್ದಾರೆ ಅವ್ರಿಗೆ ನಿಜವಾಗಲೂ ಮತ್ತು ರುದ್ರೋಜಿರಾವ್ ಅವ್ರ ಕುಟುಂಬಕ್ಕೆ ನಿಜವಾಗಲೂ ಅನ್ಯಾಯ ಆಗಿದ್ದರೆ, ಈ ವ್ಯಕ್ತಿಯಿಂದ ನಿಜವಾಗಲೂ ಅನ್ಯಾಯ ಆಗಿದ್ದರೆ
ಸಂಪೂರ್ಣ ತನಿಖೆ ಮಾಡಿ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ವೀಕ್ಷಕರೇ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.